ನಮ್ಮ ಗಿಲ್ಲಿ ನಟ ಅವರ ಅತ್ತೆಯ ಮಗನ ಮಗಳು ಈ ಊರಿಗೆ ಕೊಟ್ಟಿದ್ದಾರಂತೆ. ನೋಡ್ರಿ, ಈ ಊರ ಹೆಸರೇನು? ಈಗಳ್ಳಿ. ಬೆಟ್ಟದ ಮೇಲೆ ನನ್ನೆಲ್ಲ ಪ್ರೀತಿಯ ಕನ್ನಡ ಜನತೆಗೆ ಸ್ವಾಗತ ಸುಸ್ವಾಗತ ಗೈಸ್. ಗೈಸ್ ಹೆಂಗ್ ಗೊತ್ತಾ, ಆ್ಯಕ್ಚುಲಿ ಇದು ನಮ್ಮ ಮನೆ ಅಲ್ವಾ, ಓಕೆನಾ. ನಮ್ಮ ಹಾಸನಲ್ಲಿ ಆ್ಯಕ್ಚುಲಿ 5 ಬೆಸ್ಟ್ ಪ್ಲೇಸ್ ಟು ವಿಸಿಟ್. ಈ ಒಂದು ವಿಂಟರ್ ಸೀಸನಲ್ಲಿ ಮಸ್ತ್ ಪ್ಲೇಸ್ಗಳನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್, ನೋಡ್ತಾ ಇರ್ಬೋದು ವ್ಯೂ ಹೆಂಗೈತೆ ಅಂತ. ನಮ್ಮ ಮನೆ ಇದ್ರ ಹತ್ರನೇ. ಸೊ ಆ ಒಂದು ಜಾಗ ಇದಕ್ಕಿಂತ ಅಲ್ಟಿಮೇಟ್ ಆಗಿದೆ. ಸೊ ಅದಕ್ಕೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಅದಕ್ಕೆ ನನಗೆ ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಮೊಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬ ತುಂಬ ಇಂಪಾರ್ಟೆಂಟ್ ಅಲ್ವಾ. ಇದೇನು ಪೇಟ ಅಂತ ನೋಡ್ತಿದ್ದೀರಾ, ಇದು ನಮ್ಮ ಹಳ್ಳಿ ಸ್ಟೈಲ್, ನಮ್ಗೆ ಹಿಂಗೆ ಹಾಕೊಂಡ್ಬಿಡ್ದು ಹಳ್ಳಿ ಕಡೆ ಬಂದರೆ. ಸೊ ಬನ್ನಿ, ಇವಾಗ ನಾನು ನಿಮಗೆ ಆ ಒಂದು ಸ್ವರ್ಗ 5 ಸ್ವರ್ಗ ಪ್ಲೇಸ್ಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ನಮಗೋಸ್ಕರ ದಾರಿನೂ ಕಾಯ್ತಾ ಇದೆ ಆ್ಯಂಡ್ ನಮ್ಮ ಐರಾವತನೂ ಕಾಯ್ತಾ ಇದೆ. ಬನ್ನಿ ಹೋಗೋಣ ಗೈಸ್. ಹಿಂಗೆ ಗಾಡಿ ಹತ್ರ ಅಂತ ಬಂದೆ, ಅಲ್ಲಿ ನೋಡ್ರಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಹಾಲು ಕರಿತವ್ರೆ. ಅಮ್ಮ ಬಾಯ್ ಬಾಯ್. ಗೈಸ್, ಈ ವಿಂಟರ್ ಸೀಸನ್ಗಳಲ್ಲಿ ಏನು ಅಂತಂದರೆ, ನಾವು ಜೋಶಲ್ಲಿ ಜಾಕೆಟ್ ಏನೋ ಹಾಕತ್ತೀವಿ, ಈ ಥರ ಜಿಪ್ಪಗಳನ್ನು ಮರ್ತೋಗ್ಬಿಟ್ರೆ ಜಾಕೆಟ್ದು ಚಳಿ ಈ ಹಳ್ಳಿ ಸೈಡ್ ಈ ವಿಂಟರ್ ಸೀಸನು ಮತ್ತು ಈ ಕೆರೆ ಸೈಡ್ ಈ ಸೈಡ್ ಬಂದ್ಬಿಟ್ರೆ ಮಾತ್ರ ಅಪ್ಪ. ಇಲ್ಲಿ ನೋಡ್ರಿ ಗೈಸ್, ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಹೆಂಗೈತೆ ಅಂತ. ಅಯ್ಯೋ ಹೆಂಗೆ ಮಸ್ತಾಗಿ ಕಾಣಿದೆ. ಸೊ ಅಂತ ಏನಂತೀರಾ? ಬನ್ನಿ ಫಸ್ಟ್. ಆ್ಯಕ್ಚುಲಿ ಇವಾಗ ಏನಾಯ್ತು ಗೊತ್ತಾ, ನಮ್ಮಮ್ಮ ಬೈತಿತ್ತು ಗೈಸ್. ಏನಕ್ಕೆ ಅಂತಂದರೆ, ನೀನು ವೀಡಿಯೋ ಮಾಡ್ತೀಯಾ, ಏನು ಮಾಡ್ತೀಯೋ ಏನು ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಏನು ಇನ್ಕ್ರೀಸ್ ಆಯಿತು, ಸುಮ್ಮನೆ ಇದಕ್ಕೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಇಲ್ಲಿದ್ದು ಅಲ್ಲೇವ್ರಿಗೂ ಹೋಗಿ ವೇಸ್ಟ್ ಮಾಡ್ಕೊತೇ ದುಡ್ಡನ್ನ ಅಂತ ಬೈತಾ ಇದ್ರು. ಸೊ ಅದ್ರದ್ದು ಒಂದು ಅರ್ಧ ಗಂಟೆ ಚಾರ್ಜ್ ಆಗುತ್ತೆ. ಅದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೆಳಗ್ಗೆ ಇಷ್ಟೊತ್ತಿಗೆ ಹೋಗ್ಬಿಡ್ಬೋದಾಗಿತ್ತು. ಒಳ್ಳೆ ಫಾಗ್ ಇತ್ತು, ಒಳ್ಳೆ ವ್ಯೂ ಇತ್ತು ಮಾತ್ರ. ಸೊ ನಮ್ಮಮ್ಮಂಗೆ ಹೋಗಿತ್ತಿತ್ತು. ಅದಕ್ಕಾದ್ರೂ ಸರಿ, ನನ್ನ ಆಟದಕ್ಕೋಸ್ಕರ ನಾನು ಮಾಡೇ ಮಾಡ್ತೀನಿ, ಅದು ಬೇರೆ ಪ್ರಶ್ನೆ. ನಿಮ್ಮ ಒಂದು ಸಪೋರ್ಟ್ ನಮಗೆ ಬೇಕೇ ಬೇಕು ಗೈಸ್. ಯಾಕಂದರೆ ಒಂದು ಏನು ಆ್ಯಕ್ಚುಲಿ ಒಂದು ನ್ಯೂಸ್ ಹೇಳಬೇಕು, ಅದನ್ನ ಆ ಜಾಗಕ್ಕೆ ಹೋಗಿ ಹೇಳ್ತೀನಿ. ಅದೊಂದು ಒಂಥರ ಒಳ್ಳೆ ನ್ಯೂಸ್, ಒಂಥರ ಬ್ಯಾಡ್ ನ್ಯೂಸು. ಸೊ ಅದಕ್ಕೆ ಹೋಗಿ ಅಲ್ಲೋಗಿ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಬನ್ನಿ, ಇವಾಗ ಹೈವೇ ಬಂತು. ಹೈವೇಲಿ ಈ ಥರ ಫೋನಿಗೆ ಹೋಗೋಕೆ ಕಷ್ಟ ಆಗುತ್ತೆ ನೋಡಿ. ಇದೇ ಹಾಸನ್ ಟು ಬೆಂಗಳೂರು ಹೈವೇ. ಸೊ ಇಲ್ಲಿ ಬಂದ ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಗಾಡಿ ಓಡಿಸೋದೆಲ್ಲ. ಯಾಕಂದರೆ ಇಲ್ಲಂತೂ ಹೆವಿ ಗಾಡಿಗಳು ಓಡ್ತವೆ. ಹಂಗಾಗಿ ಪಾಪ ಡ್ರಾಪ್ ಕೇಳಿದ್ರೆ, ಹಂಗಾಗಿ ನಾವು ಆ ಕಡೆ ಹೋಗಲ್ಲ, ನಾವು ಈ ಕಡೆ ಹೋಗೋದು. ಗೈಸ್, ಫಾಗ್ ಮಾತ್ರ ಅಲ್ಟಿಮೇಟ್ ಐತೆ ಗೈಸ್. ಇನ್ನು ಇಲ್ಲೇ ಹಿಂಗೆ ಅಂದರೆ ಇನ್ನು ಅಲ್ಲಿ ಹೋಗ್ಬಿಟ್ರೆ ಟಾಪ್ ನಾಚಾಗಿರುತ್ತೆ, ಅದಂತೂ ಫಿಕ್ಸು. ಚಳಿ ಸಕ್ಕ ಚಳಿ ಮಾತ್ರ. A few moments later. ಸೊ ಗೈಸ್, ಆ್ಯಕ್ಚುಲಿ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ 5 ಪ್ಲೇಸಲ್ಲಿ ಫಸ್ಟ್ನೇ ಪ್ಲೇಸಿಗೆ ಬಂದಿದ್ದೀನಿ. ಸೊ ಆ ಫಸ್ಟ್ನೇ ಪ್ಲೇಸ್ ಯಾವುದು ಅಂತಂದರೆ ಗೈಸ್, ಒಂದು ನಿಮಿಷ ಇಲ್ಲಿ ನೋಡಿ ಗೈಸ್ ಹೆಂಗೆ ಕಾಣಿಸ್ತೈತೆ. ಸೊ ಇದು ನೋಡೋಕೆ ನಿಮಗೆ ಚಿಕ್ಕೆರೆ ಥರ ಕಾಣಿಸ್ಬೋದು, ಬಟ್ ಅಲ್ಲಿ ಗಂಟನೂ ಐತೆ, ಅಲ್ಟಿಮೇಟ್ ಆಗೈತೆ. ಸೊ ಈಗ ವಿಂಟರ್ ಇರೋದ್ರಿಂದ ಫಾಗ್ ಅಂದರೆ ಏನು, ನೀರು ಮೇಲೆ ಕೂತಿರುತ್ತಲ್ಲ ಆ ಥರ ಒಂದು ಫೀಲ್ ಆಗುತ್ತೆ ಇಲ್ಲಿಂದ ಲೈವಾಗಿ ನೋಡಿದ್ರೆ. ಸೊ ಅಲ್ಲಿ ಇರೋ ಮರಗಳು ಮತ್ತು ಚೆನ್ನಾಗಿದೆ ವ್ಯೂ. ಸೊ ಇದನ್ನ ಏನು ಗೊತ್ತಾ, ಇಲ್ಲಿಂದ ಸ್ವಲ್ಪ ಆ ಕಡೆಗೆ ಹೋಗಿ ಕೂತ್ಕೋಬೇಕು. ಆ ಕಡೆ ಆ ಕಡೆ ಮರ ಕಾಣಿಸ್ತಿದ್ಯಾ, ತೆಂಗಿನ ಮರ, ಅಲ್ಲೋಗಿ ಕೂತ್ಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ, ವ್ಯೂ ಚೆನ್ನಾಗಿರುತ್ತೆ. ಅದೇ ಸೂರ್ಯ. ಸೊ ಇಲ್ಲಿಂದ ಇನ್ನೆಷ್ಟು ಒಂದು ಸ್ವಲ್ಪ ದೂರ ನಮ್ಮ ಲೊಕೇಶನ್ ಇರೋದು ಬಂದರೆ ಸ್ವಲ್ಪ ದೂರ ಆದರೆ ಇದು ಫಸ್ಟ್ನೇ ಪಾಯಿಂಟು. ನೋಟ್ ಮಾಡ್ಕೊಂಬಿಡಿ ಗೈಸ್. ಹಿಂದೆ ಏನು ಅಂದರೆ ಆ ಒಂದು ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಆ ಲೊಕೇಶನಿಂದ ಬರಬೇಕಾದ್ರೆ ನಿಮಗೆ ಈ ಒಂದು ಲೊಕೇಶನ್ ಸಿಗುತ್ತೆ, ಫಸ್ಟ್ನೇ ಲೊಕೇಶನ್ನು. ಸೊ ಇಲ್ಲಿಗೆ ಒಂದು ಸತಿ ವಿಸಿಟ್ ಮಾಡಿ. ನನಗೆ ಆ್ಯಕ್ಚುಲಿ ಊರ ಹೆಸರು ಗೊತ್ತಿಲ್ಲ, ತಡ್ರಿ ಇಲ್ಲಿ ಯಾರೋ ಬರ್ತಾರೋ ಅವ್ರನ್ನ ಕೇಳ್ತೀನಿ. ಗೌಡ್ರಿ, ಈ ಊರ ಹೆಸರೇನು? ಈಗಳ್ಳಿ. ಈ ಕೆರೆ ಹೆಸರೇನು ಅದೇನಾ? ಅದೇ ಓಕೆ ಗೌಡ್ರೆ. ಈಗಳ್ಳಿ ಕೆರೆ, ಸರಿ ಗೌಡ್ರೆ. ಸೊ ಹೆಂಗೆ ನಮ್ಮ ಗೌಡ್ರೆ ಹೇಳಿದ್ರು, ಬನ್ನಿ ಇದು ಈಗಳ್ಳಿ ಕೆರೆ, ಓಕೆನಾ. ನಾವು ಹೋಗ್ಬೇಕಾಗಿರೋಂಥ ಲೊಕೇಶನ್ಗೆ ಬರೋವಂಥ ಫಸ್ಟ್ನೇ ಪ್ಲೇಸು ಈಗಳ್ಳಿ ಕೆರೆ, ಓಕೆನಾ. ಚೆನ್ನಾಗಿತ್ತು ಲೊಕೇಶನು. ಸೊ ವಿಸಿಟ್ ಮಾಡಿ ಇದೊಂದು. ಆ್ಯಂಡ್ ಬನ್ನಿ ಈಗ ಇನ್ನೊಂದು ಜಾಗ ಕರ್ಕೊಂಡು, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಅದೇ ನಮ್ಮ ದೊಡ್ಡ ಪ್ಲೇಸ್ ಏನಿದೆ ಅಲ್ಲಿಗೆ ಹೋಗೋಣ. ಅದು ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ. ಬಟ್ ಆ ಬೈಕಲ್ಲಿ ನಾನು ಹೆಂಗೆ ಹೋಗ್ತೀನಿ ಅದ್ರ ಮೇಲ್ಗಡೆ ಮೇಲ್ಗಡೆ ತೆಗೆಕ್ಲು ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ನಿಮಗೆ. ಸೊ ಮೇಲ್ಗಡೆ ಹೆಂಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ.
ಆದರೂ ಟ್ರೈ ಮಾಡೋಣ, ನಮ್ಮ ಆ್ಯಕ್ಸಸ್ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಂಡು ಬನ್ನಿ ಹೋಗೋಣ. ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಹೇಳ್ಬೇಕಾಯ್ತು ಗೈಸ್, ಯಾಕಂದರೆ ಇವಾಗ ಒಬ್ಬರು ಗೌಡ್ರು ಬಂದು ನಿಲ್ಲಿಸ್ಬಿಟ್ಟು ಹೇಳಿದ್ರು ನನ್ನ ಹತ್ರ, ಯೂಟ್ಯೂಬರ್ ಅಪ್ಪ ಅಂತ ಎಲ್ಲ ಅಂತೆ. ಏನಂತಂದರೆ ಬೈಕ್ ರೈಡರ್ಸ್ ಬರ್ತಾರಂತೆ, ಪ್ಲೀಸ್ ಆದಷ್ಟು ಬೈಕ್ ತರೋರು ಸ್ವಲ್ಪ ನಿಧಾನಕ್ಕೆ ಹೋಗಿ. ಯಾಕಂತಂದರೆ ಇಲ್ಲಿ ಹಳ್ಳಿ ಆ್ಯಂಡ್ ಇನ್ನೊಂದು ಏನಂದರೆ ಸುಕರುಗಳು ಮತ್ತು ಜನ ಓಡಾಡ್ತಾ ಇರ್ತಾರೆ. ಸೊ ಹಿಂಗೆ ಹೋಗ್ಬೇಕಾರೆ ಪಾಪ ಯಾವುದೋ ಒಬ್ಬ ರೈಡರ್ ಒಬ್ಬರು ಈ ಥರ ಪಾಪುಗೆ ಆಕ್ಸಿಡೆಂಟ್ ಮಾಡಿಬಿಟ್ರಂತೆ. ಸೊ ಅದಕ್ಕೇನು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಹಂಗೆ ಹೊಂಟೋಗ್ಬಿಟ್ಟವ್ರೆ. ಯಾಕಂತಂದರೆ ಹಂಗಾಗಿ ಆದಷ್ಟು ನಿಧಾನಕ್ಕೆ ಹೋಗಿ ಟ್ರೈ ಮಾಡಿ. ಯಾಕಂದರೆ ರೋಡ್ಗಳನ್ನ ಅಷ್ಟು ಚೆನ್ನಾಗಿಲ್ಲ, ನೋಡ್ತಾ ಇರ್ಬೋದು ರೋಡ್ಗಳನ್ನು, ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಹಂಗಾಗಿ ಪ್ಲೀಸ್ ಆದಷ್ಟು ನಿಧಾನಕ್ಕೆ ಹೋಗಿ ಬೈಕ್ ರೈಡರ್ಸ್. ಆಮೇಲೆ ಇದು ಕೆಲವು ಬೈಕ್ ರೈಡರ್ಸ್, ಹಾಸನ್ ಬೈಕ್ ರೈಡರ್ಸ್ಗೆ ಮಾತ್ರ ಗೊತ್ತಿರೋದು ಜಾಗ. ಇನ್ನು ಬ್ಯಾಂಗ್ಳೂರ್ ರೈಡರ್ಸ್ಗೆ ಗೊತ್ತೇ ಇಲ್ಲ, ನಿಮಗೆ 99% ಗೊತ್ತಿರಲ್ಲ. ಯಾಕಂತಂದರೆ ಇದು ನಮ್ಮೂರ ಥರ ಇರೋವಂಥ ಒಂದು ಸೀಕ್ರೆಟ್ ಜಾಗ ಗೈಸ್. ಬನ್ನಿ ಹೋಗೋಣ ಫಸ್ಟು. ಅದು ಸೋಲೋ ರೈಡ್ ಇವತ್ತು ನೋಡಿ, ಹಿಂದೆಗಡೆ ಯಾರು ಇಲ್ಲ, ಮುಂದೆಗಡೆ ಯಾರು ಇಲ್ಲ, ನಾನು ಒಬ್ಬನೇ ಸೋಲೋ ರೈಡು. ಆಮೇಲೆ ಇನ್ನೊಂದು ಏನು ಅಂದರೆ ಇಲ್ಲ ಅವ್ರು ಸಿಕ್ಕಿರಲ್ಲ, ಅವ್ರು ಹೇಳಿದ್ರು ಹುಷಾರು ಹೋಗಪ್ಪ ಚಿರತೆ ಎಲ್ಲ ಅವೆ ಅಂತ ಅಂದ್ಬಿಟ್ರು. ಅದೊಂದು ಶಾಕ್ ಕೊಟ್ಬಿಟ್ಟವ್ರೆ. ನನಗೆ ಗಾಬರಿ ಆಗೈತಿ ಇವಾಗ ಒಬ್ಬನೇ ಹೋಗ್ಬಿಟ್ಟಿದ್ದೀರಲ್ಲ ಅಂತ. ಚಿರತೆ ಬೇರೆ ಐತೆ ಅಂತ ಅಂತವ್ರೆ. ಕರೆಕ್ಟಾಗಿ ಫೋನ್ ಇಳಿಸ್ದೆ, ಅವರು ಸಿಕ್ಕಿ ಮಾತಾಡ್ಸಿದ್ರು, ವಿಡಿಯೋ ಮಾಡಿ. ಬ್ರೋ ಬೆಟ್ಟಕ್ಕೆ ಹೆಂಗೆ ಹೋಗೋದು? ಇದೇ ರೋಡಾ? ಥ್ಯಾಂಕ್ ಯು ಚಿನ್ನ, ನಿಮ್ಮ ಪ್ರೀತಿ ಅಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ ನೋಡು ಮಾತ್ರ. ಅಯ್ಯಪ್ಪ ಎಗ್ರೆ ಕುತ್ಕೋತಿದ್ದೀನಿ ಒಳ್ಳೆ, ಹಂಗೈತೆ. ಬನ್ನಿ ಹೋಗಿದೆ. ನೆಕ್ಸ್ಟ್ ರೈಟ್ ಅಂತೆ. ನಮ್ಮ ಡಾರ್ಲಿಂಗ್ ಹೇಳ್ದಂಗೆ ಕೇಳುವ, ಇಲ್ಲಾಂದರೆ ಅವಳು ಬೇರೆ ಕಡೆಗೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತಾಳೆ. ಇಲ್ಲಿ ಸುಮಾರು ಮನೆಗಳಿದೆ ಗೈಸ್. ಅಂದರೆ ಸ್ವಲ್ಪ ಅಂದರೆ ಏನಂತಾರೆ, ಈ ಕಡೆ ಸ್ವಲ್ಪ ದೂರ ಇತ್ತು ಲೊಕೇಶನ್ ಇದು. ಅಲ್ಲಿ ಸ್ವಲ್ಪ ಯಾವುದೂ ಇರಲಿಲ್ಲ, ಕಾಡ್ ಥರ ಇತ್ತು. ಹಂಗಾಗಿ ಸ್ವಲ್ಪ ಗಾಬರಿ ಆಗಿದೆ. ಆಮೇಲೆ ಪರವಾಗಿಲ್ಲ, ಮನೆಗಳಿದ್ದಾವೆ. ಅದು ಆ್ಯಕ್ಚುಲಿ ನನಗೆ ಖುಷಿ, ನಿಮಗಿಂತ ನನಗೆ ಖುಷಿ. ಯಾಕಂದರೆ ನಮ್ಮೂರ ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನೋದು. ಸೊ ನೋಡಿ ಗೈಸ್, ಕಾಣಿಸ್ತಿದೆಯಾ? ಓ ಬೈಕ್ ಹೊಡ್ಕೊಂಡು ಸ್ವಲ್ಪ ಝೂಮ್ ಹಾಕೋದು ಕಷ್ಟ ಇದೆ ಯಾಕಂದ್ರೆ. ಸೊ ಆಲ್ಮೋಸ್ಟ್ ನಮ್ಮ ಲೊಕೇಶನಿಗೆ ಬಂದು ಈಗ ನಮ್ಮ ಗಾಡಿನ ಐರಾವತನ ಹತ್ಸೋದೇ ಇರೋದು ಇವಾಗ ಅಲ್ಲಿಗೆ. ಬೆಟ್ಟ ಫುಲ್ ಟಾಪ್ ಅದು ಹತ್ತಿಸ್ತೀನಿ, ನಿಮಗೆ ವ್ಯೂ ತೋರಿಸ್ಲೇಬೇಕು ಗೈಸ್. ಆಕಾಶ ಭೂಮಿ ಎರಡು ಆದರೂ ಒಂದಾದರೂ ಪರವಾಗಿಲ್ಲ, ಆ ವ್ಯೂ ನಿಮಗೆ ತೋರಿಸ್ಲೇಬೇಕು. ಯಾಕಂದರೆ ಆ ವ್ಯೂ ನಾವು ಮಾತ್ರ ನೋಡೋದಲ್ಲ, ನಮ್ಮ ಇಡೀ ಕರ್ನಾಟಕ ನೋಡಬೇಕು. ಹಂಗಾಗಿ ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ? ಆಮೇಲೆ ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಂತಂದರೆ, ನಮ್ಮ ಗಿಲ್ಲಿ ನಟ ಅವರ ಹೇಳಿ ಗೈಸ್, ನಮ್ಮ ಗಿಲ್ಲಿ ನಟ ಅವರ ಅತ್ತೆಯ ಮಗನ ಮಗಳು ಈ ಊರಿಗೆ ಕೊಟ್ಟಿದ್ದಾರಂತೆ. ನಮಗೂ ಗೊತ್ತಿಲ್ಲ, ಆ್ಯಕ್ಚುಲಿ ಟ್ರೈ ಮಾಡ್ತೀನಿ ಅದನ್ನು ತೋರ್ಸೋಕ್ಕೆ. ಬನ್ನಿ ಗೈಸ್, ಅದೊಂದು ಖುಷಿ ಆಗುತ್ತೆ. ಬಟ್ ಅದು ಏನೋ ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ. ಇಲ್ಲ ನಿಜನೇ ಇರುತ್ತೆ, ಯಾಕಂದರೆ ಗೊತ್ತಿರೋರು ಹೇಳ್ತಾ ಇರ್ತಾರಲ್ವ. ಹಂಗಾಗಿ ಏನಂತಂದರೆ ಮಗನ ಮಗಳು, ಓಕೆನಾ? ಅವ್ರ ಮನೆ ಇಲ್ಲೇ ಸರೌಂಡಿಂಗ್ ಇದೆಯಂತೆ. ಕೇಳ್ಕೊಂಡು ಆಮೇಲಿಂದ ಹೋಗೋಣ. ಫಸ್ಟ್ ನಮ್ಮ ಡೆಸ್ಟಿನಿ ರೀಚ್ ಮಾಡೋಣ. ಬನ್ನಿ ಗೈಸ್. ಚಿರತೆ ಇರುವ ಸಾಧ್ಯತೆ ತುಂಬ ಇದೆ, ಯಾಕಂದರೆ ಇದು ಕಾಡು. ದಿಸ್ ಈಸ್ ಫಾರೆಸ್ಟ್ ರಿಸರ್ವ್. ನೋಡಿದ್ದು ಹಾಸನ್ ಟು ಚಂದ್ರಾಯಪಟ್ಟಣ ರೈಲ್ವೆ ಟ್ರ್ಯಾಕ್ ಬರುತ್ತೆ. ನಮ್ಮ ಡೆಸ್ಟಿನಿ ಬಂದೋ ಗೈಸ್. ಈಗ ಅಲ್ಲಿ ಬೆಟ್ಟದ ಮೇಲೆ ಹೆಂಗೆ ಗೈಸ್ ಹಚ್ಚೋದು? ಅಪ್ಪ ಯಾವುದೋ ಟ್ರ್ಯಾಕ್ಟರ್ ಜೀವ ಕೊಡ್ತು ಗೈಸ್ ನನಗೆ. ಒಂದು ಸೆಕೆಂಡ್ ಗೈಸ್, ಇವಾಗ ಗೂಗಲ್ ಮ್ಯಾಪ್ ನೋಡ್ಬೇಕು ನಾನು. ಬೆಟ್ಟದ ಮೇಲೆ ಹೋಗ್ಬೋದಾ? ಬರ್ರಿ, ಚಿರತೆ ಆಯ್ತಲ್ಲ, ಎದುರಿಸ್ಬಿಟ್ಟಿದ್ರಲ್ಲ ಅದಕ್ಕೆ ಗೈಸ್. ಹೇಗೊಬ್ರು ಸಿಕ್ಕರು ಪಾಟರು, ಚಿರತೆ ಎದುರಿಸ್ಬಿಟ್ಟಿದ್ದಕ್ಕೆ ನಂಗೆ ನಿಜ ಇಲ್ಲ. ಕಾಡು ಬೇರೆ, ಸುಮ್ಮನೆ ತಮಾಷೆಗಳೇ ಎಲ್ಲ, ಈ ವಿಷಯಗಳು ಎಲ್ಲ ಬಂದರೆ ಇಂಡಿಂದಾಗೆ ಬಂದ್ಬಿಡ್ತವೆ. ಸೊ ಹೆಂಗೋ ಪಾಪ ಟ್ರ್ಯಾಕ್ಟರ್ ಬರ್ತಾರವರು, ಹೆಂಗೋ ಅಲ್ಲಿ ಗಂಟ ಬರ್ತೀನಿ ಅಂತಂದರು. ಅಂದರೆ ಮಿಲ್ಟ್ರಿ ಅಲ್ಲಿ ಗಂಟ ಬರ್ತೀನಿ, ಹಂಗೂ ಕೆಲಸ ಐತೆ ಅಲ್ಲಿ ನನಗೆ. ಸೊ ಹಂಗಾಗಿ ಒಂದು ಧೈರ್ಯ ಬರ್ತಾರೆ. ಅದಕ್ಕೆ ಒಬ್ಬೊಬ್ಬರೇ ಎಲ್ಲ ಎಕ್ಸ್ಪೋಸ್ ಮಾಡೋಕೆ ಹೋಗೋದು, ತಿಕ್ಕಾಲ್ಸೋ ಮನೆ ಇರಬೇಕು ಅಂತ ಇರೋದು. ಬಟ್ ನಾನು ಸಬ್ಸ್ಕ್ರೈಬರ್ಸ್ಗೆ ಮೋಸ ಮಾಡಲ್ಲ. ನಾನು ನಿಮ್ಗೆಲ್ಲರಿಗೂ ತೋರಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ. ಅಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತೈತೆ. ಸುಮಾರು ವರ್ಷದಿಂದ ತೊಳೆದಲೇ ಇರುವಂಥ ಇದು ವಿನ್ ಮಿಷಿನ್ ನೋಡಿ ಗೈಸ್. ಬನ್ನಿ ಇವಾಗ ಎಂಟ್ರಿ ಆಯ್ತು. ನಾವು ಆಲ್ಮೋಸ್ಟ್ ಎಂಟ್ರಿ ಆಗೋಗಿದ್ದೀವಿ. ಕಾಡು ನೋಡ್ರಪ್ಪ, ನೋಡ್ರು
ಈ ಕಾಡಿಗೆ ಯಾರಾದ್ರೂ ಕರ್ಕೊಂಡ್ಬಂದವ್ರ ನಾವು ಕರ್ಕೊಂಡ್ಬಂದಿದ್ದೀವಿ ಇದೆಲ್ಲ ಗೈಸ್. ಸೈಕೈತೆ ಜಾಗ ಮಾತ್ರ, ಅಷ್ಟೇ ಭಯನೂ ಆಯ್ತೈತೆ. ಅವರು ಪಾಪ ಬರ್ತಾವ್ರೆ, ನನ್ನ ಹಿಂದೆನೇ ಬರ್ತಾವ್ರೆ ಪಾಪ ಅವರು. ಅಂದರೆ ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಅವರು ಲೋಕಲ್ ಪೀಪಲ್ಲೇ. ಹಂಗಾಗಿ ಒಂದು ಧೈರ್ಯ ಇದೆ. ಹಂಗಾಗಿ ನಾನು ಸ್ಟಂಟ್ ಮಾಡಿಕೊಂಡು ಒಂದು ಕೈಲಿ ಗಾಡಿ ಓಡಿಸ್ಕೊಂಡು ನಿಮಗೋಸ್ಕರ ವಿಡಿಯೋ ತೋರ್ಸೋಕ್ಕೋಸ್ಕರ ಗೈಸ್. ಯಪ್ಪ ಬೆಟ್ಟ ಹತ್ತೈತೆ ಪರವಾಗಿಲ್ಲ, ನಾಟ್ ಬೇಡ. ಅಯ್ಯೋ ಜಾರ್ಬಿಡುತ್ತೆ ಗೈಸ್, ಅದೇ ಭಯ ನೋಡಿ. ಕಲ್ಲು ಮೇಲೆ ಕಲ್ಲು ಹೋಗ್ಬಿಡುತ್ತಾ. ಹಂಗಾಗಿ ಅವರು ಟ್ರ್ಯಾಕ್ಟರ್ 4 ಚಕ್ರ, ನಮ್ದು 2 ಚಕ್ರ. ನಮ್ದಕ್ಕೆ ವ್ಯಾರಂಟಿ ಇಲ್ಲ, ಅವ್ರದ್ದು ವ್ಯಾರಂಟಿ ಇರುತ್ತೆ. ಅಯ್ಯೋ 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 ಅಯ್ಯೋ. ಬಟ್ ಇನ್ನೊಂದು ಹೆಂಗೆ ಗೊತ್ತಾ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದು, ಅವರು ಈ ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ಬೋದಾಯ್ತು. ಬರಲೇ ಇಲ್ಲ ಒಬ್ಬರ ನನ್ನ ಮಕ್ಕಳು ಆವಾಗ. ಬಟ್ ಇವಾಗ ಈ ವಿಡಿಯೋ ನೋಡಿ ಹೊಟ್ಟೆ ಹೊರ್ಕೊಳ್ಳಿ ನೋಡ್ರಿ, ಫಾರೆಸ್ಟ್ ಏರಿಯಾದೊಳಗೆ ಹೆಂಗೆ ಹೋಗ್ತಾ ಇದ್ದೀನಿ ಒಬ್ಬನೇ. ಹೆಂಗೋ ಸ್ವಲ್ಪ ದಾರಿ ತೋರಿಸ್ಕೊಟ್ರು. ಬನ್ನಿ ಇವಾಗ ನಿಮಗೆ ನಡ್ಕೊಂಡು ನಾನು. ಸೊ ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಓಕೆನಾ. ಇಡೀ ಕಾಡಲ್ಲಿ ನಾನು ಒಬ್ಬನೇ ಗೈಸ್. ಅವ್ರಂದ್ರು ಏನು ಹೆದರ್ಕೋಬೇಡಿ, ಹೋಗಿ ಧೈರ್ಯವಾಗಿ ಹೋಗ್ರಿ. ಜೊತೆಗೆ ಇನ್ನೊಬ್ರು ಯಾರನ್ನ ಕರ್ಕೊಂಬಂದಿದ್ರೆ ನಿಮಗೂ ಸ್ವಲ್ಪ ಧೈರ್ಯ ಇರೋದು. ಏನು ಅಂತಂದರೆ ಒಬ್ಬರೇ ಬಂದಿದ್ದೀರಲ್ಲ, ಹಂಗಾಗಿ ಕಾಮನ್ ಭಯ ಆಗೇ ಆಗುತ್ತೆ ಅಂತ ಅಂದರು. ಓಹ್ ಯಪ್ಪ, ಯಾವುದೋ ಚಿರತೆ ಅನ್ಕೊಂಬಿಟ್ಟೆ ಗೈಸ್. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು ಕಣ್ರು. ಯಾಕೆ ನೋಡಿ ಚಿರತೆ, ಕರಿ ಚಿರತೆ ಇದು. ಕೈತಿಲ್ವಾ? ಇವಾಗ ನನ್ನೇ ಗುರುಸ್ತೈತಲ್ಲ, ಬೋಗ್ಲತೈತು ಗುರು ಇದು. ಬಾ ಇಲ್ಲೇ ಪೂಸಿ ಹೊಡ್ಬಿಡೋ ಬೇಡ ಬಾಬಾ. ಯಾಕೋ ಲುಕ್ ಬೇರೆ ಖರಾಬ್ ಕೊಡ್ತೈತೆ. ನಾವು ಇಲ್ಲಿರೋ ವಿಂಡ್ಮಿಲ್ಗೆ ಹೋಗ್ಬಿಡೋಣ, ಇದೇ ನಮಗೆ ಚೆನ್ನಾಗಿ ಕಾಣಿಸ್ತೈತೆ. ನನ್ನ ಮಗಂದು ಹೋಗ್ಬೋದಾಗಿತ್ತು. ಅಲ್ಲಿ ನೋಡ್ರಿ, ಕಿವಿ ಎತ್ಕೊಂಡು ಹೆಂಗೆ ಕಾಯ್ತೈತೆ, ಕರಿಚಿರ್ತೆ. ಈ ಕಡೆ ಸ್ವಲ್ಪ ಭಯಂಕರವಾಗಿದೆ. ನನ್ನ ಮಗನ ಈ ಕಡೆಗೆಲ್ಲ ಬಂದರೆ ಇದೆ ಬಾಳು ಗುರು, ಭಯ ಭಯ ಭಯ. ಅದು ಮುಂದೆ ಬರ್ತಾ. ಸಾರಿ ಗೈಸ್, ಸ್ವಲ್ಪ ಬೀಪ್ ಸೌಂಡ್ ಆಗ್ತೀನಿ, ಎದ್ರುಕೋಬೇಡಿ. ಅಲ್ಲಿ ನೋಡಿ ಹೆಂಗೈತೆ. ಸೊ ಇಷ್ಟು ಹತ್ರದಿಂದ ಫಸ್ಟ್ ಟೈಮ್ ನಾನು ವಿಂಡ್ ಮಿಷಿನ ನೋಡ್ತಾ ಇರೋದು. ಸಖತ್ತಾಗಿ ತಿರುಗ್ತೈತೆ ಗೈಸ್. ಬಟ್ ಬರೋ ದಾರಿನೂ ಅಷ್ಟೇ ಭಯಂಕರವಾಗೈತೆ. ಈ ಕಡೆ ಆರಾರು ಮೂವಿ ತೆಗಿಯೋಕೆಲ್ಲ ನೋಡ್ರಿ, ಏನು ಸೈಕ್ ಜಾಗ. ಎಲ್ಲ ಶೂಟಿಂಗಿಗೆ ಮಸ್ತು ಜಾಗಗಳು. ನೋಡೋಣ, ಸ್ವಲ್ಪ ಯಾರಿಗಾರು ರೆಫರ್ ಮಾಡೋಣ ನಾವು. ಹೆಂಗೆ ಸದ್ಯ ಅಣ್ಣ ಬಂದಿರಿಂದ ಅರ್ಧ ಧೈರ್ಯ ಇತ್ತು. ಇವಾಗ ಆ ಅಣ್ಣನ ಕಲ್ಸ್ಕೊಬಿಟ್ರು. ಈ ನಾಯಿ ಬೇರೆ ನನ್ನೇನು ಗುರಾಯಿಸ್ಕೊಂಡ್ಬಿಡ್ತದೆ. ಸರಿ ಅಪ್ಪ, ಮೊದಲು ಹೊಂಟೋಗ್ಬಿಡ್ತೀನಿ. ಅಲ್ಲಿಗೆ ಹೋಗೋಣ ಅಂದರೆ ಈ ದರ್ರ ನಾಯಿ ಬಿಡ್ಲಿವಲ್ಲ ಗೈಸ್. ಸೊ ನೋಡ್ಕೊಳ್ಳಿ, ಈ ಜಾಗ ನೋಡ್ಕೊಂಡ್ರಲ್ವಾ. ಸೊ ಈ ಜಾಗದು ಲೊಕೇಶನ್ ಪಿನ್ ಮಾಡ್ತೀನಿ ನಿಮಗೆ. ಈ ಒಂದು ಜಾಗ ಒಂದು ಅಲ್ಟಿಮೇಟ್ ಆಗಿದೆ ನೋಡಿ. ಅಲ್ಲಿ ಗುರು ಇಲ್ಲಿ ಹಿಂಗೆ ಹೋಗ್ಬಿಟ್ಟಿಲ್ಲ, ಸಕ್ಕ ದೂರ ಇತ್ತು ಗುರು. ಹೆಂಗೋ ಒಳ್ಳೇದಾಯಿತು, ಹೋಗಲಿಲ್ಲ. ಜಮೀನೈತೆ ಗುರು, ಪರವಾಗಿಲ್ಲ. ಅಪ್ಪಡಿಯ ಜಮೀನುಗಳಿದ್ದಾವೆ ಇಲ್ಲೂ, ಜನಗಳದು. ನಮ್ಮ ಜನ ಎಲ್ಲಿ ಬಿಟ್ಟಿಲ್ಲ, ಎಲ್ಲ ಕಡೆಯೂ ಓಂ ಸ್ವಾಹ ಗಳುಂ ಸ್ವಾಹ 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 ಏಕ್ದಮ್ ಸ್ವಾಹ ಆ ಥರ ಮಾಡ್ಕೊಂಬಿಟ್ಟವ್ರೆ. ಓ ಗೈಸ್, ಅಯ್ಯೋ ನೋಡ್ರಪ್ಪ. ಓಹೋ ಗುರು, ಏನೋ ಅನ್ಕೊಂಡಿದ್ದೆ, ಇದೇನೋ ಇದು ಬೇರೆ ಲೆವೆಲಲ್ಲಿ ಐತೆ. ನಮ್ದೊಂದು ಗಾಡಿ ಫೋಟೋ ತೆಗೆದ್ಬಿಟ್ಟು ಸ್ಟೋರಿಗೆ ಹಾಕೋಣ. ನಮ್ಮ ಫಾಲೋವರ್ಸ್ಗೊಂದು ಇಂಟು ಕೊಟ್ಟಂಗೆ ಆಗುತ್ತೆ. ಈಗ ಶೂಟಲ್ಲಿ ಇರೋದು ವ್ಯೂ ಹೆಂಗಿರುತ್ತೆ ಅಂತ ಅವ್ರಿಗೂ ಒಂದು ಗೊತ್ತಾಗ್ಬಿಡುತ್ತೆ. ಅವ್ರದ್ದು ನೋಡ್ರಿ, ಅವ್ರ ಟ್ರ್ಯಾಕ್ಟರ್ ಸೌಂಡ್ ಹೆಂಗೆ ಬರ್ತೈತೆ. ಸೊ ಅವ್ರೂ ನಾನು ಇಲ್ಲಿ ಅವ್ರಿಗೂ ನಮ್ಮೂರಲ್ವ, ನಾನು ಒಂದು ಸ್ವಲ್ಪ ತೋರಿಸ್ತೀನಿ. ಅದಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಣ್ಣ. ಫಸ್ಟು ನಮ್ಮೂರನ್ನ ಸ್ವಲ್ಪ ಏನೋ ತೋರಿಸಿ ಜನಕ್ಕೆ ಅಂತ ಹೇಳಿದ್ರು ಅವರು, ನಾವು ಸಪೋರ್ಟ್ ಮಾಡಿದ್ರು. ಗೈಸ್ ಬನ್ನಿ ಒಂದು ಫೋಟೋ ತೆಗೆದ್ಬಿಟ್ಟು ಸ್ಟೋರಿಗೆ ಹಾಕೋಣ. ಗೈಸ್ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಆ ವಿಂಡ್ ಬಿಲ್ದು ಸೌಂಡ್ ಕೇಳಿ ಝೊಯ್ ಅನ್ನೋ ಸೌಂಡ್ ಬರ್ತಾ ಇದೆ. ಯಾಕಂದರೆ ಅದು ಸುತ್ತೋ ಫೋರ್ಸಿಗೆ ಏನಿದೆ ಸೌಂಡ್ ನನಗೆ ಗಂಟ ಕೇಳಿಸ್ತೈತೆ. ಅದ್ರದ್ದು ಇಷ್ಟಂಟು ಇದು ಜೋರಾಗಿ ತಿರುಗ್ತಿತ್ತು, ತೋರ್ಸೋಣ ಅನ್ನೋ ಅಷ್ಟಲ್ಲ ಅದು ಆ ಕಡೆ ಜೋರಾಗಿ ತಿರುಗ್ತೈತೆ. ಬನ್ನಿ ಇವಾಗ ಹೋಗೋಣ. ಯಪ್ಪ ಇದೇನೋ ಸ್ವಲ್ಪ ನನಗೆ ಸ್ವಲ್ಪ ಡೇಂಜರ್, ಯಾಕಂದರೆ ಒಬ್ಬನೇ ಬೇರೆ ಇದ್ದೀನಿ. ಇನ್ನೊಬ್ರು ಯಾರನ್ನ ಎತ್ಕೊಬರ್ಬೇಕಾಗ್ತಂತ ಈಗ ಅನ್ನಿಸ್ತೈತೆ ನನಗೆ ಈ ಕಾಡೋಳಿಕೆ. ಬನ್ನಿ ಇಲ್ಲೆಲ್ಲ ರೈಟ್ ಸಿಗುತ್ತಂತೆ, ರೈಟ್ ಹೇಳ್ಕೊಂಡು
ಸಿಕ್ಸ್ತಾಗ ಡೌನ್ ಇಳಿದ್ಬಿಟ್ರೆ ನಮ್ಮ ಊರ್ ಕಡೆಗೆ ಮೇನ್ ರೋಡ್ ಕಡೆಗೆ ಹೋಗ್ಬಿಡ್ತೀವಂತೆ. ಮೇನ್ ರೋಡ್ ಕಡೆಗೆ ಹೋದ್ರೆ ನಾನೇ ರಾಜ. ಈ ಥರ ಕಾಡೊಳಗೆ ಹೋದ್ರೆ ನೀವು ಸಿಗೋಣ. ಮೋಸ್ಟ್ಲಿ ಅದೇ ರೋಡ್ ಅನ್ಸುತ್ತೆ. ಹಾಂ, ಇದೇ ರೋಡು. ಅಪ್ಪ, ನಮ್ಗೆ ರೋಡ್ಗಳು ಕಾಣಿಸ್ಲಿಲ್ಲ ಅಂದರೆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಮೈನಾಗೆ ಏನಂತಂದರೆ ಹಿಂಗಾಸ ಹೋಗ್ಬೋದು. ಇಲ್ಲಿ ದಾರಿ ಕಾಣಿಸ್ತಿದ್ಯಲ್ಲ, ಹಿಂಗಾಸ ಹೋಗ್ಬೋದು. ಬಟ್ ಏನಂತಂದರೆ ಇದು ಹೆವಿ ಡೇಂಜರ್ ಐತಂತೆ. ನೋಡಿ, ವಿಂಡ್ ಮಿಷಿನ್ ಇಲ್ಲೇ ಪಕ್ಕದಲ್ಲೇ ಇದೀನಿ ಗೈಸ್. ವಿಂಡ್ ಮಿಷಿನ್ ಪಕ್ಕದಲ್ಲೇ ಇದ್ದೀನಿ. ಹೇಳ್ತೀನಿ ಇದನ್ನ. ಈ ದಾರಿಲಿ ಹೋಗ್ಬೋದು. ಈ ದಾರಿಲಿ ಹೋದರೆ ಸಖತ್ತು ಡೇಂಜರ್ ಅಂತೆ. ಹಂಗಾಗಿ ಬೇಡ, ಹೋಗ್ಬಿಡಿ. ಅವರೇ ಹೇಳಿದ್ರು ಹೋಗ್ಬಿಡಿ, ಇದು ತಗೊಳ್ಳಿ, ಈ ರೂಟ ತೊಗೊಂಡು ಶಿಸ್ತಾಗಿ ಮೇನ್ ರೋಡ್ ಸಿಗುತ್ತೆ. ಮೇನ್ ರೋಡಿಂದ ಆರಾಮಾಗಿ ನಿಮ್ಮ 3ನೇ ಲೊಕೇಶನ್ ಡೆಸ್ಟಿನಿಗೆ ನೀವು ಆರಾಮಾಗಿ ರೀಚ್ ಆಗ್ಬೋದು ಅಂತ ಅಂದಿದ್ದಾರೆ. ಸೊ ಹಂಗಾಗಿ ಆ ಕಡೆಗೆ ಹೊಂಟೋಗೋಣ. ಯಾಕಂದರೆ ನಿಮ್ಗೆ ಈ ಒಂದು ಜಾಗ ತೋರಿಸ್ನಾ ಖುಷಿ. ಬಸ್ ನಮಗೆ ವ್ಯೂ ಚೆನ್ನಾಗೈತೆ, ಬಟ್ ಅಷ್ಟು ಭಯನೂ ಆಗುತ್ತೆ. ಒಬ್ಬನೇ ಬಂದಿರೋದ್ರಿಂದ ಭಯ ಆಗುತ್ತೆ. ಫ್ರೆಂಡ್ಸ್ ಜೊತೆ ಬನ್ನಿ, ಜಾಲಿ ಮಾಡ್ಕೊಂಡು ಆರಾಮಾಗಿ ಹೋಗೋದು. ಬನ್ನಿ, ಇವಾಗ ಡೌನ್ ಹಿಡಿಯೋಣ. ಸ್ವಲ್ಪ ಫೋನ್ ಯೂಸ್ ಮಾಡೋಕೆ ಕಷ್ಟ ಆಗುತ್ತೆ ಗೈಸ್. ಹಂಗಾಗಿ ವೀಡಿಯೋ ಪಾಸ್ ಮಾಡ್ತೀನಿ, ಅಲ್ಲೋಗಿ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಸುಮಾರು ಒಂದು 1 hour ಇಂದ ಯಾವುದೇ ರೀತಿ ಮಕ ಅಂದರೆ ಮನುಷ್ಯ ಮಕ ನೋಡ್ದಲೇ ಭಯ ಆಗ್ಬಿಟ್ಟಿತ್ತು. ಸದ್ಯ ಹಂಗೋ ಪುಣ್ಯಾತ್ಮ ಯಾರೋ ಒಬ್ಬ ಕೈ ಆಡಿಸ್ಕೊಬೇಕಾ ಅವನ್ನ ನೋಡಿ ಸ್ವಲ್ಪ ಸಮಾಧಾನ ಆಯಿತು. ಇಲ್ಲ ಅಂದಿದ್ರೆ ಗಾಬರಿ ಆಗಿರುವೆ. ಆ್ಯಕ್ಚುಲಿ ಗಾಬರಿ ಆಗಿದ್ದೀನಿ, ತೋರ್ಸ್ಕೊತಾ ಇಲ್ಲ. ನಿಮ್ ಕ್ಯಾಮ್ರಾ ಮುಂದೆ ಖುಷಿ ಆಗಿರೋ ಥರ ತೋರಿಸ್ತಾ ಇದೀನಿ ಅಷ್ಟೇ. ಅಣ್ಣ, ಇದು ಮಲ್ಲಪ್ಪನ ಬೆಟ್ಟಕ್ಕೆ ಹೆಂಗ್ ಹೋಗೋದು? ಮಲ್ಲಪ್ಪ ಬೆಟ್ಟ ಊರೊಳಗಾಶಿ ಹಾ, ಲೆಫ್ಟ್ ಡೈರೆಕ್ಟ್. ಓಕೆ, ಥ್ಯಾಂಕ್ ಯು ಅಣ್ಣ. ಸೊ ಅವ್ರು ಹೇಳಿದ್ರಲ್ಲ, ಗೊತ್ತು. ಬಟ್ ಏನೋ ಮಾತಾಡ್ಸೋದು ಖುಷಿ ಸಿಗುತ್ತೆ ಗೈಸ್. ಹೇಳ್ತಿರೋದ ಮೂರವ್ರದ್ದು ನಾವೇ ಮಾತಾಡ್ಸೋ ಒಂಥರ ಖುಷಿ ಸಿಗುತ್ತೆ. ಹಂಗಾಗಿ ಸುಮ್ಮನೆ ಚಮಕ್ ಹಾಗೆ ಚಮಕ್. ಆಕ್ಚುಲಿ ನಂಗೂ ಸ್ವಲ್ಪ ಗಾಬರಿ ಮರ್ತೋಗ್ಬಿಟ್ಟಿದೆ, ಅದ್ ಬೇರೆ ಪ್ರಶ್ನೆ. ಈಗ ಊರೊಳಗಿಂದ ಹೋಗಿ ಲೆಫ್ಟ್ ಹೇಳ್ಕೊಂಡು ಹೋಗ್ಬಿಡ್ಬೋದಂತೆ. ಬನ್ನಿ ಹೋಗ್ಬಿಡೋಣ. ಫಸ್ಟ್ ಲೆಫ್ಟಾ ರೈಟಾ? ಲೆಫ್ಟ್. ಕರೆಕ್ಟ್. ಓ, ಬಂದಪ್ಪ. ಇನ್ನು ಈ ಹುಲಿ ಹಿಡಿಯೋರು ಯಾರು ಇಲ್ಲ. ಅಲ್ಲಿ ಆ ಹುಲಿಗಳು ಹಿಡಿಯೋರು ಯಾರು ಇರ್ಲಿಲ್ಲ. ಇಲ್ಲಿ ಈ ಹುಲಿ ಈ ಹುಲಿ ರಾಜ ಹುಲಿನ ಯಾರು ಹಿಡಿಯೋರಿಲ್ಲ. ಓಹೋ, ಇದ್ಯಾಸಿಮಿ ರೋಡ್ ಗುರು. ಬಹಳ ಕಠಿಣವಾಗಿದೆ ಈ ರೋಡ್. ಹೆಂಗಾರು ಹೋಗೋಣ ಬನ್ನಿ. ಇವಾಗ ಸ್ಟ್ರೈಟ್ ಹೋಗೋದು, ಲೆಫ್ಟ್ ರೈಟ್ ಹೋಗೋದ ಗೊತ್ತಿಲ್ವಲ್ಲ. ರೈಟ್ ಅನ್ಸುತ್ತೆ, ಗೊತ್ತಿಲ್ಲ. ಒಂದು ಕಾಲೇಜ್ ಹುಡುಗಿರಲ್ಲ ಅವ್ರು. ಎಕಡೆಗೆ ಹೋಗೋದು? ಮಲ್ಲಪ್ಪನ ಬೆಟ್ಟಕ್ಕೆ ಹೆಂಗ್ ಹೋಗೋದು? ಮಲ್ಲಪ್ಪನ ಬೆಟ್ಟ. ಓ, ನಿಂಗಂದು ಅವ್ರನ್ನ ಮಾತೇ ಇಲ್ಲ, ಬರೀ ಕೈ ಆಕ್ಷನ್ ಅಷ್ಟೇ. ಹಿಂಗೋಗಂದ್ರೆ ಹಿಂಗೋಗೋ ಅಷ್ಟೇ. ಯಾರು ಈ ರೋಡಾ ಏನು ಸ್ಟ್ರೈಟಾ ಏನು ಹೇಳಲಿವಲ್ಲ ಪಾರ್ಟಿ? ಇಲ್ಲ, ಇದು ಊರೊಳಗೆ ಹೋಗೋದು. ಇದು ರೈಟ್ ವೇ. ಅಮ್ಮ, ಹೆಂಗ ಜೀವ ಬದುಕ್ಸಂಡ್ ಬಂದಿದೀನಿ ಗೈಸ್. ಅಲ್ಲಿಂದ ಇಲ್ಲಿ ಗಂಟ ಜೀವ ಬದುಕ್ಸ್ಬಿಟ್ಟೆ. ಹೆಂಗೋ ಸಾಲ್ಕ ಆಯ್ತು ಜೀವನ. ಇನ್ನೇನೇ ಇದ್ರು ಅಲ್ಲಿ ನಮ್ಮ ಒಂದು ಲೊಕೇಶನ್ ಮೇನ್ ತಾತ ದೊಡ್ಡ ಆಗ್ತಾರಲ್ಲ ಗುರು. ಯಾಕೆ ವಿಚಿತ್ರವಾಗಿ ಕಾಣ್ತಿದ್ದೀನಿ ಏನಾದ್ರು? ದೊಡ್ಡ ಆಗ್ತಾವಪ್ಪ. ಇವಾಗ ಮೇನ್ ಲೊಕೇಶನ್ ಹೋಗೋಣ ಬನ್ನಿ. ಹಾಲೇ ನನ್ ಮಗ. ಆಮೇಲೆ ಇನ್ನೊಂದೇನು ಅಂದ್ರೆ, ವಿಡಿಯೋ ಮಾಡೋ ಅವತ್ರದಲ್ಲಿ ಇದು ಏನೋ ತಿಂಡಿನೇ ತಿನ್ಕೊಂಡ್ ಬಂದಿಲ್ಲ ಗೈಸ್. ಬೇಜಾರು. ಬನ್ನಿ ಇವಾಗ ಅಲ್ಲಿ ಫಸ್ಟ್ ಲೊಕೇಶನ್ ಹೋಗೋಣ ಬನ್ನಿ ಗೈಸ್. ಅಂತೂ ಇಂತೂ ಸೂರ್ಯ ಮೇಲ್ ಬಂದೇ ಬಿಟ್ಟ. ನೋಡ್ತಾ ಮೇಲ್ ಬರ್ತಿದ್ದಂಗೆ ನಾನು ನನ್ನ ಲೊಕೇಶನ್ ಡೆಸ್ಟಿನಿ ರೀಚ್ ಆಗೇ ಬಿಟ್ಟೆ. ಅಂಡ್ ಏನ್ ಗೊತ್ತಾ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೇಕು. ಬರತ್ತು ಅವ್ರಿಗೆ ಫೋನ್ ಮಾಡಿದೆ, ವಿಡಿಯೋ ಕಾಲ್ ಮಾಡಿದೆ. ಅವ್ರು ಈ ಜಾಗ ನೋಡಿ ಹೊಟ್ಟೆ ಹುರ್ಕೋತ ವಿಲ ಅಂತದೆ ಗೈಸ್. ಒಂದ್ಸತಿ ವ್ಯೂನ ತೋರಿಸ್ತೀನಿ ನೋಡ್ರಿ. ನೋಡಿ, ಈ ರೋಡ್ ಅಂದ್ರೆ ನನಗೆ ಗೊತ್ತು ಸನ್ಲೈಟ್ ಹಿಂಗೆ ಹೊಡಿತಾ ಇರೋದ್ರಿಂದ ಸ್ವಲ್ಪ ಇಶ್ಯೂ ಆಗುತ್ತೆ. ಸೊ ನೋಡಿ ಗೈಸ್, ಹೆಂಗ್ ಕಾಣಿಸ್ತೈತೆ. ಬಿಲ್ ಪಕ್ಕದಲ್ಲೇ ಇದೆ ಗೈಸ್. ನೋಡಿ, ಹೋಯ್ತಾ ಇರ್ಬೋದು ರೋಡಲ್ಲಿ. ಈ ಅನ್ಕೊಳ್ಳಿ ಇವೆಲ್ಲ ನೋಡಿ, ಇಲ್ಲೇ ಹಾಕೋರೆ ಫಾರೆಸ್ಟ್ ರಿಸರ್ವ್. ಯಾರು ಹೋಗ್ಬೇಡ್ರು, ಅಚಾಮ್ನಗಳು. ಸೊ ನಾನು ತೋರ್ಸಿದಾರ ಇಲ್ಲಸ್ ಬರ್ತಿದ್ದೆ ಗೈಸ್ ನಾನು. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಆ ರೋಡಸ್ ಬರ್ತಿದ್ದೆ. ಸದ್ಯ ಬರ್ಲಿಲ್ಲ. ಹೆಂಗಂದ್ರೆ ಎಲ್ಲಾ ತರ ಸೇಫ್ಟಿ ಯೋಚನೆ ಮಾಡಿನೇ ಬರ್ಲಿಲ್ಲ ಹಂಗಾಸಿ. ಓಹೋ, ನಾನು ಫಸ್ಟ್ ಟೈಮ್ ಗುರು ಇಷ್ಟು ಹತ್ರದಿಂದ ವಿಂಡ್ ವೀಲ್ ನೋಡ್ತಾ ಅಂದ್ರೆ ಫಸ್ಟ್ ಟೈಮ್ ಅನ್ಕೊಳ್ಳಿ. ಫಾರ್ ದ ಫಸ್ಟ್ ಟೈಮ್. ಯಪ್ಪ, ಓ ಬಂತು ಗೈಸ್ ನನ್ನ ಒಂದು ಟೇಕ್ ದ ಲೆಫ್ಟ್. ನೋಡಿ, ಅವರೇ ಹೇಳ್ಬಿಡ್ತಾರೆ ನಮ್ಮ ಮೇಡಮ್ ಅವರು, ಗೂಗಲ್ ಮೇಡಮ್ ಅವರು. ಓ ಗೈಸ್, ನಿಮ್ಗೆ ತೋರ್ಸ್ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಅವಾಗಲೇ ತೋರಿಸ್ಲಿಲ್ಲಲ್ವಾ. ಸೊ ಇಲ್ಲಿ ಪಾರ್ಕ್ ಮಾಡ್ಬೋದು ಗಾಡಿನ. ಆಕ್ಚುಲಿ ಪಾರ್ಕ್ ಮಾಡಿ ನಿಮಗೆ ಒಂದಿನ ತೋರಿಸ್ತೀನಿ ಬನ್ನಿ. ಯಾಕಂದ್ರೆ ಸುಮ್ಮನೆ ಕರ್ಕೊಂಡು ಹೋಗ್ಬಾರ್ದು, ನಿಮ್ಗೂ ಬೇಜಾರಾಗ್ಬಿಡುತ್ತೆ ವಿಡಿಯೋ ನೋಡ್ತಾ.
ಸುಮ್ಮನಿರಮ್ಮ ಟರ್ನ್ ಮಾಡ್ತೀನಿ ತರೀಕೆ. ಇಲ್ಲಿ ಬಂದ್ವಾ, ಹಿಂಗ್ ಗಾಡಿ ಆಫ್ ಮಾಡಿದ್ವಾ, ಸ್ಟ್ಯಾಂಡ್ ಹಾಕಿ ಶಿಸ್ತಾಗೆ ಬನ್ನಿ. ಆ ಮಿಷಿನ್ ಬಗ್ಗೆ ಇವಾಗ ಸ್ವಲ್ಪ ನಾನ್ ತಿಳ್ಕೊಂಡಿರೋಷ್ಟು ನಿಮ್ಗೆ ಸ್ವಲ್ಪ ತಿಳಿಸ್ತೀನಿ.